ಸ್ಟಾಪ್. ಸ್ವಲ್ಪ ಸೈಲೆಂಟಾಗಿ ಕೂತ್ಕೊ, ಕಣ್ಣು ಮುಚ್ಕೊಂಡು. ಕಣ್ಣು ಮುಚ್ಚಿ ಕೂತ್ಕೋ, ಸ್ಟ್ರೈಟಾಗಿ ಕೂತ್ಕೋ. ಕಣ್ಣು ಮುಚ್ಕೊಂಡು ಕೂತ್ಕೋ ಒಂದೇ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ನಿಮ್ಮ ಬಡವರ ಬಂಧು ಡಾಕ್ಟರ್ ಕೆ ವಿ ಮಹಾದೇವ್, ಅಷ್ಟಾಂಗ ಯೋಗ ಗುರು, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿ, ಡಯಟಿಷಿಯನ್. ಸೊ ಪ್ರಿಯ ವೀಕ್ಷಕರೇ, ತುಂಬ ಜನ ಪೇಷೆಂಟ್ಗಳು ನಮ್ಮಲ್ಲಿ ಬಿ ಪಿ, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಪಾರ್ಕಿನ್ಸನ್ಸು, ವೆರಿಕೋಸ್ ವೇನ್ಸು, ಲಂಬರ್ ಸ್ಪಾಂಡಿಲೈಟಿಸು, ಸರ್ವೈಕಲ್ ಸ್ಪಾಂಡಿಲೈಟಿಸು, ಕಿಡ್ನಿ ಸ್ಟೋನು, ಗಾಲ್ಬ್ಲಾಡರ್ ಸ್ಟೋನು, PCOD, PCOS, ಇರ್ರೆಗ್ಯುಲರ್ ಪೀರಿಯಡು, ಬೆನ್ನು ನೋವಿನ ಸಮಸ್ಯೆ, ಮಂಡಿ, ನೀ ಜಾಯಿಂಟ್ ಪೇಯ್ನು, ಹೀಲ್ ಪೇಯ್ನು, ಹುಳುಕಾದಂತಹವರು, ಮೂಳೆಗಳ ಮುರಿತ ಆದಂತಹವರು, ಸೋರಿಯಾಸಿಸ್ಸು, ಎಕ್ಸಿಮಾ, ಅಲರ್ಜಿ, ಈ ಥರದ ಹಲವಾರು ಕಾಯಿಲೆಗಳಿಂದ ಬರ್ತಾ ಇರ್ತಾರೆ. ನಾನು ನಮ್ಮದು ಟ್ರೆಡಿಷನಲ್ ಪಾರಂಪರಿಕ ಲಕ್ಷಾಂತರ ಟ್ರಿಲಿಯನ್ ವರ್ಷಗಳಿಂದ ನಮ್ಮ ಲೈಫ್ ಸ್ಟೈಲು, ಫುಡ್ ಸ್ಟೈಲ್ ಹೇಗಿದೆಯೋ ಅದನ್ನು ಸಜೆಸ್ಟ್ ಮಾಡ್ತೀನಿ. ಎಂತೆಂತಹ ದೊಡ್ಡ ದೊಡ್ಡ ಹಾಸ್ಪಿಟ್ಲುಗಳಲ್ಲಿ ದೊಡ್ಡ ದೊಡ್ಡ ಸರ್ಜನ್ಗಳ ಕೈಲಿ ಆಗದೇ ಇರುವಂತಹ ಒಂದು ಟ್ರೀಟ್ಮೆಂಟು ನಾನು ಕೊಟ್ಟು ರೋಗಿಗಳನ್ನು ನಾವು ಹೇಗೆ ಹೇಳ್ತೀವಿ ಆ ಥರ ಡಯಟ್ ಮತ್ತು ನಾವು ಹೇಳಿದ ರೀತಿಯಲ್ಲಿ ಮೆಡಿಸಿನ್ಸ್ ತಗೊಳ್ಳುವಂತಹ ಪೇಷೆಂಟ್ಗಳು ಸಾವಿರಾರು ಜನಕ್ಕೆ ಗುಣಪಡಿಸಿದ್ದೀವಿ ಅನ್ನುವಂತಹ ಒಂದು ಖುಷಿ ನನಗಿದೆ. ಸೊ ಇವತ್ತು ನಾನು ಒಂದು ಹಲವಾರು ಪೇಷೆಂಟ್ಗಳಿಗೆ ನಾನು ಎವ್ರಿಡೇ ಹೇಳ್ತಿರ್ತೀನಿ. ಇವತ್ತಿನ ಪೇಷೆಂಟು, ನಾನು ಈ ಬೆಲ್ಲದ ಬಗ್ಗೆ ಅವರು ಹೇಳಿದ್ರು, ಡಾಕ್ಟ್ರೇ ಇಲ್ಲ ನೀವು ಶುಗರ್ ತಿನ್ನಬೇಡಿ ಅಂತ ಹೇಳಿದಿರಿ, ಅದಕ್ಕೋಸ್ಕರ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಅದು ಆರ್ಗ್ಯಾನಿಕ್ ಪೌಡರ್ ಪುಡಿ ಬೆಲ್ಲ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನಿಮಗೆ ಒಂದು ನಾಲೆಡ್ಜ್ ಬರಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾವು ನೇಟಿವ್ ಪ್ಲೇಸ್ ಬಂದ ಮಂಡ್ಯ, ಕಬ್ಬನ್ನು ಬೆಳೆದವರು, ಆಲೆ ಮನೆ ನೋಡಿದವರು, ಒರಿಜಿನಲ್ ಬೆಲ್ಲ ಯಾವುದು, ಆರ್ಗ್ಯಾನಿಕ್ ಬೆಲ್ಲ ಯಾವುದು, ಡೂಪ್ಲಿಕೇಟ್ ಬೆಲ್ಲ ಯಾವುದು, ಸೊ ರಾಸಾಯನಿಕ ಯುಕ್ತವಾದಂತಹ ಬೆಲ್ಲ ಯಾವುದು ಅಂತಹ ನಾಲೆಡ್ಜು ತುಂಬ ಇದೆ. ಸೊ ಹಾಗಾಗಿ ನಾವು ರೈತ, ಮಂಡ್ಯದ ರೈತ, ಹಾಗಾಗಿ ಚಿಕ್ಕ ವಯಸ್ಸಿಂದನೂ ಕಬ್ಬನ್ನು ಬೆಳೆದವರು, ಆಲೆ ಮನೆಗಳಲ್ಲಿ ವರ್ಷಾಂಗಟ್ಟಲೆ ನೋಡಿದವರು, ಬೆಲ್ಲ ತಯಾರು ಮಾಡೋದನ್ನು ಕಣ್ಮುಂದೆ ನೋಡಿದವರು, ಹಾಗಾಗಿ ಅದರ ಬಗ್ಗೆ ತುಂಬ ಚೆನ್ನಾಗಿ ಅನುಭವ ಇದೆ. ನೋಡಿ, ಆರ್ಗ್ಯಾನಿಕ್ ಬೆಲ್ಲ, ಜಗರಿ, ಈ ಜಾಗ್ರಿ ಆರ್ಗ್ಯಾನಿಕ್ ಅಂತ ಏನು ಹೇಳ್ತಾರೆ, ಇದು ಒಂದು ಕಮರ್ಷಿಯಲ್ ಮತ್ತು ಜನರನ್ನ ಮೂರ್ಖರನ್ನಾಗಿ ಮಾಡಿಸುವಂತಹ ಒಂದು ಕೆಲಸ ಮಾಡ್ತಿದ್ದಾರೆ. ಆರ್ಗ್ಯಾನಿಕ್ ಬೆಲ್ಲ ಅಂದರೆ ಸಾವಯವ ಕೃಷಿ. ನೀವು ಆ ಶುಗರ್ ಕೇನ್ ಏನು ಬೆಳಿತೀರಿ ಅದಕ್ಕೆ ಯಾವುದೇ ತರಹದ ಯೂರಿಯಾ, ಪೊಟ್ಯಾಷಿಯಮ್ಮು, ಕೆಮಿಕಲ್ಲು ಈ ಥರದ್ದು ಯಾವುದೂ ಹಾಕಬಾರ್ದು. ನಿಮ್ಮ ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಕೆಮ್ಮಣ್ಣು, ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರಗಳನ್ನು ಹಾಕಿ, ಸೊ ಅದಕ್ಕೆ ಮರದ ಎಲೆಗಳು, ಈ ಥರ ಕೊಳೆದಂತಹ ಗೊಬ್ಬರನ ಹಾಕಿ ಬೆಳೆಯುವಂತಹದ್ದನ್ನು ಒರಿಜಿನಲ್ ಶುಗರ್ ಕೇನ್ ಅಂತ ಹೇಳ್ತೀವಿ. ಕಬ್ಬು, ಆ ಕಬ್ಬಿಂದ ತೆಗೆದಂತಹ ಜ್ಯೂಸ್ ಏನಿದೆ, ಶುಗರ್ ಕೇನ್ ಜ್ಯೂಸ್ ಅಂದರೆ ಕಬ್ಬಿನ ಹಾಲು, ಅದನ್ನು ಆಲೆ ಮನೆಗಳಲ್ಲಿ ಯಾವುದೇ ರಾಸಾಯನಿಕಗಳನ್ನು, ಕೆಮಿಕಲನ್ನು ಆ್ಯಡ್ ಮಾಡದೆ ನೀವು ಬೆಲ್ಲವನ್ನು ಮಾಡಿದ್ರೆ ಅದು ಕಪ್ಪು ಕಲರ್ ಬರ್ತದೆ. ಸಂಪೂರ್ಣ ಕಪ್ಪು ಕಲರ್ ಅಲ್ಲ, ಸ್ವಲ್ಪ ಬ್ರೌನಿಶ್ ಆ್ಯಂಡ್ ಬ್ಲ್ಯಾಕ್ ಬರ್ತದೆ. ಅದು ಒರಿಜಿನಲ್ ಸಾವಯವ ಆರ್ಗ್ಯಾನಿಕ್ ಬೆಲ್ಲ, ಜಾಗ್ರಿ. ಸೊ ಪ್ರಿಯ ವೀಕ್ಷಕರೇ, ಹಾಗಿದ್ದರೆ ಈ ನಾವು ಆರ್ಗ್ಯಾನಿಕ್ ಬೆಲ್ಲ ಅಥವಾ ಪೌಡರ್ ಅಂತ ಹೇಳ್ತೀವಿ, ಅಥವಾ ಬಿಳಿ ಬೆಲ್ಲ, ವೈಟ್ ಬೆಲ್ಲ, ಅಥವಾ ಕಂದು ಬೆಲ್ಲ, ಅಥವಾ ಕೆಂಪು ಬೆಲ್ಲ, ಇದಕ್ಕೆಲ್ಲ ಏನಪ್ಪ ಆ್ಯಡ್ ಮಾಡ್ತಾರೆ ಅಂದರೆ, ನಂಬರ್ 1 ಅಡಿಗೆ ಸೋಡಾ ಅಂದರೆ ಸೋಡಿಯಂ ಬೈಕಾರ್ಬೋನೇಟ್. ಇದು ಏನು ಮಾಡ್ತದೆ ಅಂದರೆ, ಬೆಲ್ಲದ ಉಂಡೆಗಳಿರ್ಬೋದು, ಬೆಲ್ಲದ ಹಚ್ಚಿರಬಹುದು, ಅಥವಾ ಬೇರೆ ಥರದ ಬೆಲ್ಲ ಇರ್ಬೋದು, ಆ ಬೆಲ್ಲ ನೋಡೋದಕ್ಕೆ ಸೈನಿಂಗ್, ಹೊಳಪು ಬರಬೇಕು. ಈ ಹೊಳಪು ಬರೋದಕ್ಕೆ ಮತ್ತು ಆ ಬೆಲ್ಲ, ಒರಿಜಿನಲ್ ಬೆಲ್ಲ ಹೇಗೆ ಗೊತ್ತಾ, ನೀವೇನಾದರೂ ಒಂದು
ಸ್ವಲ್ಪ ದಿವಸ ಇಟ್ಟರೆ ಅದು ಅಂಟಂಟು ಬರ್ತದೆ ಮತ್ತು ಸ್ವಲ್ಪ ಹುಳಿ ಬರ್ತದೆ, ಹಾಗೆ ನೀರು ಥರ ಆಗ್ತದೆ, ಅಂದರೆ ನಿಮ್ಮ ಕೈಗೆಲ್ಲ ಅಂಟ್ತದೆ. ಇದು ಒರಿಜಿನಲ್ ಬೆಲ್ಲ. ನೀವು ಎಷ್ಟೇ ವರ್ಷಗಳಿಟ್ಟರೂ ಬೆಲ್ಲ ಹೇಗಿಟ್ಟಿರ್ತೀರೋ ಹಾಗೇ ಇರ್ತದೆ. ಅಂದರೆ ಮತ್ತು ಆ ಬೆಲ್ಲದ ಮೇಲೆ ಸೈನಿಂಗು ಹೊಳಪ ಬರಬೇಕು ಅಂದರೆ ಅದಕ್ಕೆ ಸೋಡಿಯಂ ಬೈಕಾರ್ಬೋನೇಟನ್ನು ಹಾಕ್ತಾರೆ. ಇದು ಕೂಡ ಆರೋಗ್ಯಕ್ಕೆ ಹಾನಿಕರ. ನಂಬರ್ 2, ಸೋಡಿಯಂ ಹೈಡ್ರೋಸಲ್ಫೈಡ್ ಆ್ಯಡ್ ಮಾಡ್ತಾರೆ. ಇದು ಈ ಬ್ರೌನ್ ಅಥವಾ ಬ್ಲ್ಯಾಕ್ ಇರುವಂತಹ ಬೆಲ್ಲನ, ಆ ಬ್ಲ್ಯಾಕನ್ನು ತೆಗೆದು ಅದಕ್ಕೆ ಅಂದರೆ ಆ ಶುಗರ್ ಕೇನ್ ಜ್ಯೂಸನ್ನು ಬ್ಲೀಚಿಂಗ್ ಮಾಡಿಬಿಡ್ತಾರೆ, ಬಿಳುಪು ಮಾಡಬೇಕಾದ್ರೆ ಅದು ಫುಲ್ಲು ವೈಟಾಗಿ ಜನರಿಗೆ ನೋಡೋದಕ್ಕೆ ಅಟ್ರ್ಯಾಕ್ಷನ್ ಆಗಿರಬೇಕು. ಈ ಥರ ಮಾಡೋದಕ್ಕೆ ಸೋಡಿಯಂ ಹೈಡ್ರೋಸಲ್ಫೈಟನ್ನು ಯೂಸ್ ಮಾಡ್ತಾರೆ. ಇದು ಒಂದು ಮೋಸ್ಟ್ ಡೇಂಜರಸ್ ಕೆಮಿಕಲ್ ಅಂತಲೇ ಹೇಳ್ಬೋದು. ನಂಬರ್ 3, ಫಾಸ್ಫರಿಕ್ ಆಮ್ಲ. ಅಂದರೆ ಒರಿಜಿನಲ್ ಬಣ್ಣವನ್ನು ತೆಗೆದಕ್ಕೆ, ಅದರ ಬಣ್ಣವನ್ನು ಚೇಂಜ್ ಮಾಡೋದಕ್ಕೆ ಇದನ್ನು ಶುಗರ್ ಕಂಪನಿಗಳಲ್ಲೂ ಯೂಸ್ ಮಾಡ್ತಾರೆ. ಇತ್ತೀಚೆಗೆ ಆಲೆ ಮನೆಗಳಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಯಾವುದನ್ನು? ಸೋಡಿಯಂ ಬೈಕಾರ್ಬೋನೇಟ್, ಹಾಗೆ ಸೋಡಿಯಂ ಹೈಡ್ರೋಸಲ್ಫೈಡ್, ಹಾಗೆ ಫಾಸ್ಫರಿಕ್ ಆಮ್ಲ, ಇದನ್ನು ಯೂಸ್ ಮಾಡ್ತಾರೆ. ಇದೆಲ್ಲ ಮನುಷ್ಯನಿಯ ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾದಂತಹ ಇವು ರಾಸಾಯನಿಕಗಳು. ಹಾಗಾಗಿ ಮತ್ತು ಈ ನಂಬರ್ 4, ಸುಣ್ಣವನ್ನು ಆ್ಯಡ್ ಮಾಡ್ತಾರೆ. ಸುಣ್ಣವನ್ನು ಆ್ಯಡ್ ಮಾಡಬೇಕು ಅಂದರೆ ಆ ಕಬ್ಬಿನ ಜ್ಯೂಸ್ನಲ್ಲಿ, ಆ ಕೇನ್ ಜ್ಯೂಸ್ನಲ್ಲಿ, ಕಬ್ಬಿನ ಹಾಲಲ್ಲಿ ಏನದು ಡಸ್ಟು ಗಲೀಜು ಇರ್ತದೋ ಅದನ್ನು ರಿಮೂವ್ ಮಾಡ್ತದೆ ಈ ಒಂದು ಸುಣ್ಣ. ಇದು ಈ ಕಬ್ಬಿನ ರಸದ pHನ ಸರಿ ಮಾಡೋದಕ್ಕೆ ಉಪಯೋಗಿಸುವಂತಹದ್ದು. ಇದರಿಂದ ನಿಮಗೇನು ಜಾಸ್ತಿ ಹಾನಿಕರ ಏನಾಗೋದಿಲ್ಲ ಸುಣ್ಣನ ಆ್ಯಡ್ ಮಾಡೋದ್ರಿಂದ. ಬಟ್ ಸೋಡಿಯಂ ಬೈಕಾರ್ಬೋನೇಟು, ಹಾಗೆ ಸೋಡಿಯಂ ಹೈಡ್ರೋಸಲ್ಫೈಡ್, ಹಾಗೆ ಫಾಸ್ಫರಿಕ್ ಆಮ್ಲ, ಇನ್ನಿತರ ಕೆಮಿಕಲ್ ಕಲ್ಲರ್ ಬಣ್ಣ ಬರೋದಕ್ಕೆ ರಾಸಾಯನಿಕಗಳನ್ನು, ಕ್ಯಾನ್ಸರ್ ತರುವಂತಹ ಬಣ್ಣಗಳನ್ನ ಸೇರಿಸುವುದರಿಂದ ಇದು ಆರೋಗ್ಯಕ್ಕೆ ತುಂಬ ಹಾನಿಕಾರಕ. ನಾವೆಲ್ಲರಿಗೂ ಹೇಳ್ತೀವಿ ಮೈದಾ, ಗೋಧಿ, ಸಕ್ಕರೆ ಇದು ವೈಟ್ ಪಾಯ್ಸನ್ನು, ಇದನ್ನು ತಗೋಬಾರ್ದು ಅಂತ. ಜಾಗ್ರಿ ಬೆಲ್ಲನ ಉಪಯೋಗಿಸಿ ಅಂತ ಹೇಳ್ತಿರ್ತೀವಿ. ಜಾಗ್ರಿನೂ ನೀವು ಕೊಂಡ್ಕೋಬೇಕಾದ್ರೆ ಹುಷಾರಾಗಿರಬೇಕು. ನೀವು ಈ ಥರದನ್ನೇ ಜಾಸ್ತಿ ಪ್ರಮೋಟ್ ಮಾಡಬೇಕು. ನೀವು ಅಂಗಡಿಗಳಿಗೆ ಹೋದಾಗ ಬಿಳಿ ಬೆಲ್ಲ, ಕೆಂಪು ಬೆಲ್ಲ, ಆ ಥರದ ಬೆಲ್ಲಗಳನ್ನು ಸೆಲೆಕ್ಟ್ ಮಾಡಬಾರ್ದು. ಆದಷ್ಟು ಕಪ್ಪು ಬ್ರೌನ್ ಕಲ್ಲರಾಗೆ, ಅಂದರೆ ನಿಮಗೆ ನಶ್ಯ ಕಲ್ಲರ್ ಅಂತ ಹೇಳ್ತೀವಿ, ಮರದ ಕಲ್ಲರು, ವುಡ್ ಕಲ್ಲರು, ಈ ಥರದ ಬೆಲ್ಲವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ಒಳ್ಳೆಯದು. ಅತಿಯಾಗಿ ಮಿತಿಯಾಗಿ ಬಳಸಿ. ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು. ನಿಮ್ಮ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ತದೆ, ನಿಮ್ಮ ಡೈಜೆಷನನ್ನು ಕೂಡ ಇಂಪ್ರೂವ್ ಮಾಡ್ತದೆ. ಸಕ್ಕರೆ ಯೂಸ್ ಮಾಡಬೇಡಿ. ಮತ್ತು ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರಲ್ಲ, ಇದು ಶುದ್ಧ ಸುಳ್ಳು. ಜನರಿಗೆ ಆರ್ಗ್ಯಾನಿಕ್ ಅನ್ನುವ ಹೆಸರಿನಲ್ಲಿ ಸುಳ್ಳನ್ನು ಹೇಳಿ ಮೋಸ ಮಾಡ್ತಿದ್ದಾರೆ. ಮತ್ತು ಈ ಪೌಡ್ರ್ಗಳು, ಪುಡಿಗಳು ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿ ನಿಮಗೆ ಬೋರ್ಡ್ಗಳು ಹಾಕ್ಕೊಂಡು ನಿಮಗೆ ತುಂಬ ಯಾಮಾರಿಸ್ತಿದ್ದಾರೆ. ಯಾಕೆಂದರೆ ಆ ಥರ ಶಾಪ್ ಇಟ್ಟರೋರು ಯಾರು ಕೂಡ ಅವರು ರೈತರಲ್ಲ, ಅವ್ರಿಗೆ ಲ್ಯಾಂಡ್ ಇಲ್ಲ. ಅವರು ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಹಸು, ಎಮ್ಮೆ, ಬೆಫೆಲೋ, ಕೌವು, ಗೋಟು, ಮೇಕೆ, ಆಡು, ಕುರಿ, ಎಮ್ಮೆ, ಕೋಳಿ, ಇದರದ ಸಗಣಿ, ಗಂಜಲ ಮತ್ತು ಮರದ ಎಲೆಗಳು, ಕಡ್ಡಿ ಕಸಗಳು, ಇದೆಲ್ಲನೂ ಹಾಕಿ ಅದನ್ನು ಕೊಳಿಸಿ ತಗೊಂಡೋಗಿ ಅವ್ರ ಜಮೀನಿಗೆ ಹಾಕಿ ಅಲ್ಲಿ ಕಬ್ಬು ಬೆಳೆಯೋದಿಲ್ಲ. ಅವ್ರು ಹೇಳುವಂತಹದ್ದೆಲ್ಲ ಸುಳ್ಳು. ಇದೆಲ್ಲ ಕಮರ್ಷಿಯಲ್ ಬಿಸ್ನೆಸ್ಗೋಸ್ಕರ, ದುಡ್ಡು ಮಾಡೋದಕ್ಕೋಸ್ಕರ 1 to 3 ರೇಟ್ ಹಾಕಿರ್ತಾರೆ. ಆ ಥರದನ್ನು ನಂಬೇಡಿ, ಆ ಥರದನ್ನು ತಗೋಬೇಡಿ. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ನಮ್ಮನ್ನು ಸಂಪರ್ಕಿಸ್ಬೋದು. ನಾನು ನಿಮ್ಮ ಅಷ್ಟಾಂಗ ಯೋಗ ಗುರು, ಆಯುರ್ವೇದ ಡಾಕ್ಟರ್, ಆಕ್ಯುಪಂಚರ್, ಆಕ್ಯುಪ್ರೆಷರ್, ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಆ್ಯಂಡ್ ಡಯಟಿಷಿಯನ್ ಡಾಕ್ಟರ್ KV ಮಹಾದೇವ್, ತ್ಯಾಗರಾಜನಗರ, ಬೆಂಗಳೂರು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9945123126. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ದಯಮಾಡಿ ಒಳ್ಳೆಯದನ್ನು ತಗೊಳ್ಳಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ಮಾಡಿ. ನೀವು ಸಂತೋಷವಾಗಿರಿ, ಬೇರೆಯವ್ರೂ ಸಂತೋಷವಾಗಿ ಇರೋದಕ್ಕೆ ಬಿಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ನೀವು ಹೀಗೆ ಮಾಡೋದ್ರಿಂದ
ಸೊ ಮುಂದೆ ಫ್ಯೂಚರ್ನಲ್ಲಿ ನಾವು ಮಾಡುವಂತಹ ಹಲವಾರು ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಸಿಗ್ತದೆ. ಅದರ ಉಪಯೋಗವನ್ನು ನೀವು ಪಡ್ಕೋಬಹುದು. ನಮ್ಮದು ಅಂಗೈಯಲ್ಲೇ ಆರೋಗ್ಯ, ಮನೆಯಲ್ಲೇ ಮತ್ತು ಆಕ್ಯುಪಂಚರು, ಆಕ್ಯುಪ್ರೆಷರು, ಮುದ್ರಾ, ಯೋಗ, ಪ್ರಾಣಾಯಾಮ, ಧ್ಯಾನದ ಬಗ್ಗೆ ಸಾವಿರಾರು, ಜೊತೆಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿರುವಂತಹ ಸಾವಿರಾರು ಜನರ ಇಂಟರ್ವ್ಯೂ ಕೂಡ ನೀವು ನೋಡಬಹುದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್.